ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಗ್ರೋ ಅಪ್ಲಿಕೇಶನ್ನಲ್ಲಿ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟನ್ನು ಮಾಡಿರ್ತೀರಾ, ಎಸ್ ಐ ಪಿ ಮೂಲಕ ಇನ್ವೆಸ್ಟನ್ನು ಮಾಡಿರ್ತೀರಾ. ಈ ಒಂದು ಎಸ್ ಐ ಪಿನ ಯಾವ ರೀತಿ ಸ್ಟಾಪ್ ಮಾಡೋದು, ಹಾಗೆಯೇ ನೀವು ಇನ್ವೆಸ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡ್ ಅಮೌಂಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಗ್ರೋ ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಎಸ್ ಐ ಪಿಸ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ನೀವು ಇನ್ವೆಸ್ಟ್ ಮಾಡಿರುವಂತಹ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವು ಎಸ್ ಐ ಪಿ ರೀತಿಯಲ್ಲಿ ಯಾವೆಲ್ಲ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರೋ ಆ ಒಂದು ಲೀಸ್ಟ್ ನಿಮಗೆ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ಯಾವ ಒಂದು ಮ್ಯೂಚುವಲ್ ಫಂಡನ್ನು ಸ್ಟಾಪ್ ಮಾಡಬೇಕಂತ ಇದ್ರೋ ಆ ಒಂದು ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ಪ್ರೈಸ್ ಇರುತ್ತೆ. ಆನಂತರ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಕ್ಯಾನ್ಸಲ್ ಎಸ್ ಐ ಪಿ ಅಂತ ಇರುತ್ತೆ, ಈ ಒಂದು ಕ್ಯಾನ್ಸಲ್ ಎಸ್ ಐ ಪಿ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ರೀಸನ್ನ ಸೆಲೆಕ್ಟ್ ಮಾಡಿ, ಯಾವುದೇ ಒಂದು ರೀಸನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ರೀಸನ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕ್ಯಾನ್ಸಲ್ ಎಸ್ ಐ ಪಿ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದೀಗ ಕ್ಯಾನ್ಸಲ್ ಇನ್ ಪ್ರೋಗ್ರೆಸ್ ಅಂತ ಇದೆ. ಆನಂತರ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾನ್ಸಲ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ ಸ್ನೇಹಿತರೆ. ಕೆಲವೊಂದ್ಸಲ ಡೈರೆಕ್ಟ್ ಆಗಿನೂ ಕ್ಯಾನ್ಸಲ್ ಆಗುತ್ತೆ, ಕೆಲವೊಂದ್ಸಲ ಟೈಮ್ ತಗೊಳುತ್ತೆ ಸ್ವಲ್ಪ ಹೊತ್ತು ಕ್ಯಾನ್ಸಲ್ ಆಗೋದಕ್ಕೆ. ಸೊ ಅದು ಆಟೋಮೆಟಿಕ್ ಆಗಿ ಆನಂತರ ಕ್ಯಾನ್ಸಲ್ ಆಗುತ್ತೆ. ಸ್ನೇಹಿತರೆ, ಇದೀಗ ನೀವು ಕ್ಯಾನ್ಸಲ್ ಅನ್ನ ಮಾಡಿರ್ತೀರಾ, ಆ ಒಂದು ಎಸ್ ಐ ಪಿ ಅಮೌಂಟ್ ಅನ್ನು ಯಾವ ರೀತಿ ವಿತ್ಡ್ರಾ ಮಾಡೋದಂತ ಇದೀಗ ತಿಳಿಸ್ತೇನೆ. ನೀವು ಇಷ್ಟು ದಿನ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಅಮೌಂಟ್ ಅನ್ನ ಯಾವ ರೀತಿ ವಿತ್ಡ್ರಾ ಮಾಡ್ಕೊಳ್ಳೋಂತ ಇದೀಗ ತಿಳಿಸ್ಕೊಡ್ತೇನೆ. ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡುವಂತಹ ಅಥವಾ ಕ್ಯಾನ್ಸಲ್ ಮಾಡುವಂತಹ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಅಂದರೆ ಮ್ಯೂಚುವಲ್ ಫಂಡಿನ ಡೀಟೇಲ್ಸ್ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ನೀವು ಇಲ್ಲಿ ಯಾವ ಒಂದು ಕಂಪನಿಯ ಎಸ್ ಐ ಪಿನ ಕ್ಯಾನ್ಸಲ್ ಮಾಡಿದಿರೋ ಆ ಒಂದು ಕಂಪನಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ರಿಡೀಮ್ ಅಂತ ಬರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ಅಮೌಂಟನ್ನು ಎಂಟರ್ ಮಾಡ್ಕೋಬೇಕು. ನೀವು ಎಷ್ಟು ಅಮೌಂಟ್ ಬೇಕಾದರೂ ನೀವು ಇಲ್ಲಿ ವಿತ್ಡ್ರಾ ಮಾಡ್ಬೋದು. ಅಂದರೆ ನೀವು ಇಷ್ಟು ದಿನ ಎಷ್ಟು ಈ ಒಂದು ಎಸ್ ಐ ಪಿಲಿ ಇನ್ವೆಸ್ಟ್ ಮಾಡಿದಿರೋ ಅಷ್ಟು ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದು. ಇಲ್ಲಿ ರಿಡೀಮ್ ಆಲ್ ಅಂತ ಇರುತ್ತೆ, ಈ ರಿಡೀಮ್ ಆಲ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಅಮೌಂಟನ್ನು ನೀವು ಒಂದೇ ಸಲ ವಿತ್ಡ್ರಾ ಮಾಡ್ಕೋಬಹುದು. ಆನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಟು ರಿಡೀಮ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಜಿಮೇಲ್ಗೆ ಒಂದು ಒ ಟಿ ಪಿ ಬರುತ್ತೆ, ಆ ಒಂದು ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ. ಎರಡೂ ಕಡೆನೂ ಬರುತ್ತೆ, ಯಾವುದಾದ್ರೂ ಒಂದು ಒ ಟಿ ಪಿನ ಎಂಟರ್ ಮಾಡಿ. ಒ ಟಿ ಪಿ ಎಂಟರ್ ಆದಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಗ ರಿಡೀಮ್ ಆರ್ಡರ್ ಪ್ಲೇಸ್ಡ್ ಅಂತ ಬಂದಿದೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ಅಂತ ಇಲ್ಲಿ 5 ಫೆಬ್ರವರಿ ಅಂದರೆ ಫೆಬ್ರವರಿ 5 ಅಂದರೆ 2 ದಿನ ಟೈಮ್ ತಗೊಳುತ್ತೆ. ಫೆಬ್ರವರಿ 3ರಿಂದ ಫೆಬ್ರವರಿ 5ಕ್ಕೆ 2 ದಿನ ಇದೆ, 2 ದಿನ ಟೈಮ್ ತಗೊಳುತ್ತೆ. 2 ದಿನ ಆದಮೇಲೆ ನಿಮ್ಮ ಒಂದು ಅಮೌಂಟು ವಿತ್ಡ್ರಾ ಮಾಡಿರೋ ಅಮೌಂಟ್ ಡೈರೆಕ್ಟಾಗಿ ನಿಮ್ಮ ಗ್ರೋ ವ್ಯಾಲೆಟ್ಗೆ ಬಂದು ಜಮಾ ಆಗುತ್ತೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಎಸ್ ಐ ಪಿಯನ್ನು ಕ್ಯಾನ್ಸಲ್ ಮಾಡಿ ಸ್ಟಾಪ್ ಮಾಡಿ ನೀವು ಇನ್ವೆಸ್ಟ್ ಮಾಡಿರುವಂಥ ಎಸ್ ಐ ಪಿ ಅಮೌಂಟನ್ನು ನಿಮ್ಮೊಂದು ಗ್ರೋ ವ್ಯಾಲೆಟ್ಗೆ ವಿತ್ಡ್ರಾವನ್ನು ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.